ಗದಗ ಬೆಟಗೇರಿ ಬಡಾವಣೆ ಪೊಲೀಸರು ಮೆಗಾ ಕಾರ್ಯಾಚರಣೆ ನಡೆಸಿದ್ದಾರೆ. ಗುಜರಾತ್ ಸೇರ್ತಾ ಇದ್ದ ಕರ್ನಾಟಕದ ಅನ್ನಭಾಗ್ಯ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಲಾರಿ ಸಮೇತ 34,720 ಕೆಜಿ ಅನ್ನಭಾಗ್ಯ ಅಕ್ಕಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ ಗುಜರಾತ್ಗೆ ಸಾಗಿಸಲಾಗ್ತಾ ಇತ್ತು. ಈ ಅಕ್ಕಿಯನ್ನ 29 ಲಕ್ಷ ಮೌಲ್ಯದ ಅನ್ನಭಾಗ್ಯ ಅಕ್ಕಿಯನ್ನ ಲಾರಿ ಸಮೇತ ಸೀಸ್ ಮಾಡಲಾಗಿದೆ. ತೋಂಟದಾರ್ಯ ಇಂಜಿನಿಯರಿಂಗ್ ಕಾಲೇಜು ಬಳಿ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಕಂಪನಿ ಹೆಸರಲ್ಲಿನ ಚೀಲದಲ್ಲಿ ಅನ್ನಭಾಗ್ಯ ಅಕ್ಕಿ ಸಾಗಾಟ ಆಗ್ತಾ ಇತ್ತು. ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇತ್ತು. ನಕಲಿ ಬಿಲ್ ಸೃಷ್ಟಿಸಿ ಸೇಲ್ ಮಾಡ್ತಾ ಇದ್ರು. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಲಾರಿಯನ್ನ ಸೀಸ್ ಮಾಡಿ ಚಾಲಕನ ವಿಚಾರಣೆ ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದಿರೋ ಅಕ್ಕಿ ಮೂಟೆಗಳು ಕೆಎಫ್ಸಿಎಸ್ಸಿ ಗೋಡಾನ್ಗೆ ರವಾನೆ ಮಾಡಲಾಗಿದೆ. ಇನ್ನು ಗೋದಾಮ್ಗೆ ಎಸ್ಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲಿಸಿದರು. ಬೆಟಗೆರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕರ್ನಾಟಕದ ಅನ್ನಭಾಗ್ಯ ಅಕ್ಕಿ ಗುಜರಾತ್ಗೆ ಕಳ್ಳ ಸಾಗಣೆ ಆಗ್ತಾ ಇತ್ತು. ಬೇರೆ ಕಂಪನಿಯ ಹೆಸರಲ್ಲಿ ಸೇಲ್ ಮಾಡ್ತಾ ಇತ್ತು. ನಿಖರ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಮಾಡಿದಾಗ ಅಕ್ಕಿ ಸಮೇತ ಲಾರಿಯನ್ನ ಸೀಸ್ ಮಾಡಲಾಗಿದೆ. ಇನ್ನು ಚಾಲಕನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಈ ಟೋಟಲ್ 34,720 kgs ಏನು ರೈಸ್ನ ನಾವು ಸೇಲ್ಸ್ ಮಾಡಿರ್ತೀವಿ, ಅದರದ್ದು ವ್ಯಾಲ್ಯೂ 13,88,000 ಅಂತ ಹೇಳಿ ಈ ಸಮಯದಲ್ಲಿ ಎಸ್ಟಿಮೇಟ್ ಆಗಿದ್ದು. ಈ ಟ್ರಕ್ದು ವ್ಯಾಲ್ಯೂ 29 lakhs ಅಂತ ಎಸ್ಟಿಮೇಟ್ ಆಗಿದ್ದು. ಈ ಪೂರ್ತಿ ಒಂದು ರೇಡಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲಿನ ಮೊತ್ತ ವ್ಯಾಲ್ಯೂ ಬಂದು 42,88,000 ರೂಪಾಯಿ ಆಗಿರುತ್ತೆ. ಈ ಸಮಯದಲ್ಲಿ ನಮಗೆ ರೇಡ್ ಮಾಡಿದ ಸಂದರ್ಭದಲ್ಲಿ ಮೊದಲು ನಮಗೆ ಆರೋಪಿ ಸಿಕ್ಕಿದ್ದು ಯಾರು ಅಂತ ಹೇಳಿದೆ, ಈ ಟ್ರಕ್ಕಿನ ಚಾಲಕ ಆಗಿರ್ತಾನೆ. ಈ ಟ್ರಕ್ದು ಡೀಟೇಲ್ಸ್ನ ವೆರಿಫೈ ಮಾಡಿದ ಸಂದರ್ಭದಲ್ಲಿ ಈ ಟ್ರಕ್ ಮಧ್ಯಪ್ರದೇಶ್ಗೆ ಬಿಲಾಂಗ್ ಆಗೋ ಒಂದು ಟ್ರಕ್ ಆಗಿರುತ್ತೆ. ಆ ಟ್ರಕ್ಕಿನ ಯಾರು ಚಾಲಕ ಏನಿರ್ತಾನೆ ಅವನು ನಮಗೆ ಯಾವ ಮಾಹಿತಿ ಕೊಡ್ತಾನೆ ಅಂತ ಹೇಳಿದ್ರೆ, ಈತನಿಗೆ ಬಾಡಿಗೆ ಹೊಡಿಲಿಕ್ಕೆ ಕರ್ಸ್ಕೊಂಡಿರ್ತಾರೆ ಅಂತ ಹೇಳ್ತಾನೆ. ಎಲ್ಲಿಂದ ನೀನು ಈ ಒಂದು ಜರ್ನಿನ ಪ್ರಾರಂಭ ಮಾಡಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹರಪನಹಳ್ಳಿ ಎಂಬ ಊರಲ್ಲಿ ಒಂದು ಫ್ಯಾಕ್ಟ್ರಿ ಹತ್ರ ಅವನು ಎತ್ಕೊಂಡ್ಬಂದಿದ್ದಾನೆ ಅಂತ ಹೇಳಿ ಅವನು ಮಾಹಿತಿ ಕೊಟ್ಟಿರ್ತಾನೆ. ಬಟ್ ಇದನ್ನು ವೆರಿಫೈ ಮಾಡಲಿಕ್ಕಾಗಿ ನಾವು ಈಗಾಗಲೇ ತಂಡನ ರಚನೆ ಮಾಡಿ ಅದನ್ನು ಕೂಡ ಚೆಕ್ ಮಾಡ್ತೀವಿ. ಮತ್ತು ನೀನು ಎಲ್ಲಿಗೆ ತೊಗೊಂಡೋಗ್ತಿದ್ಯಾ ಅಂತ ಹೇಳಿ ಕೇಳಿದಾಗ ಅವನು ಇದನ್ನು ಗುಜರಾತಿಗೆ ತೊಗೊಂಡೋಗ್ತಾ ಇದ್ದಾನೆ ಅಂತ ಹೇಳಿ ಅವನು ನಮಗೆ ವಿಚಾರನ ತಿಳಿಸ್ತಾನೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.